ಓ, ನಾನು ಸೋಮನಾಥ್. ಇವತ್ತು ಮಹಿಳೆಯರ ರಕ್ಷಣೆ ಅಂತರ್ಗತ ಇನ್ನೊಂದು ಕಾನೂನನ್ನು ಪರಿಗಣಿಸೋಣ. ಅದರ ಹೆಸರು PCPNDT 1994. ಅಂದರೆ ಭ್ರೂಣ ಪರೀಕ್ಷಾ ನಿಷೇಧ ಕಾನೂನು ಅಥವಾ ಲಿಂಗಾಯಿಕೆ ನಿಷೇಧ ಕಾನೂನು. ಈ ಕಾನೂನನ್ನು ಜಾರಿಗೆ ತರುವ ಉದ್ದೇಶ ಏನು ಅಂತಂದರೆ, ಭಾರತದಲ್ಲಿ ಲಿಂಗದ ಅಸಮಾನತೆಯನ್ನು ಅಳಿಸಿ ಹಾಕೋದು. ಭ್ರೂಣ ಹತ್ಯೆ ಮಹಾಪಾಪ. ಅಬಾರ್ಷನ್ ಬಗ್ಗೆ ಭಾರತೀಯರಿಗೆ ಗೊತ್ತೇ ಇರಲಿಲ್ಲ. ಈ PCPNDT 1994 ಕಾನೂನು ಭ್ರೂಣ ಹತ್ಯೆಯನ್ನು ತಡೆಯುತ್ತಿದೆಯೇ? ಈ ತೆರನಾದ ಪ್ರಶ್ನೆಗಳು ಬಂದಾಗ ನಾವು ಸ್ಟ್ಯಾಟಿಸ್ಟಿಕ್ಸಿಗೆ ಹೋಗಬೇಕಾಗ್ತದೆ. ಒಂದು ಅಧ್ಯಯನದ ಪ್ರಕಾರ 2001ರಲ್ಲಿ ಮಹಿಳೆ ವರ್ಸಸ್ ಪುರುಷ ಇವರ ಮಧ್ಯೆ ಇದ್ದಂತಹ ಅನುಪಾತ 933 ಮಹಿಳೆಯರಿಗೆ 1000 ಪುರುಷರು. ಯಾವಾಗ? 2001ರಲ್ಲಿ ಇದ್ದದ್ದು. 2025ರಲ್ಲಿ 952 ಮಹಿಳೆಯರಿಗೆ 1000 ಪುರುಷರು. ಅಂದರೆ ಖಂಡಿತವಾಗಿಯೂ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಈ 25 ವರ್ಷದಲ್ಲಿ. ಹೆಚ್ಚಾದ ಸಂಖ್ಯೆ ಅಷ್ಟು ಗಣನೀಯವಾಗಿ ಇಲ್ಲ ಅಂತ ಅನಿಸಿದ್ರು ಹೆಚ್ಚಾಗಿದೆ ಅನ್ನೋದೇ ಮುಖ್ಯ, ಕಡಿಮೆ ಆಗಿಲ್ಲ. ನಿಮ್ಗೆ ಗೊತ್ತಿದ್ದಂಗೆ ಹೊಟ್ಟೆ ಒಳಗೆ ಹೆಣ್ಣೈತಿ ಅಂತ ಗೊತ್ತಿತ್ತಂತಾರೆ ಅಂದ್ರೆ ತೆಗಿಸಿ ಹಾಕಿಬಿಡ್ತಿದ್ರು. ಅಂಥ ಸುದ್ದಿಗಳನ್ನು ನಾವು ಪದೇ ಪದೇ ಓದ್ತಿದ್ವಿ ಒಂದು 25ರಿಂದ 30 ವರ್ಷದ ಹಿಂದೆ. ಈ ಕಾನೂನು ಬಂದ ನಂತರ ಇದು ಕಡಿಮೆಯಾಗಿದೆ, ಉಲ್ಟಾ ಮಹಿಳೆಯರ ಸಂಖ್ಯೆ ಹೆಚ್ಚಿಗೆ ಆಗಿದೆ. ಖಂಡಿತವಾಗಿಯೂ ಈ ಕಾನೂನಿನ ಕೊಡುಗೆ ಮಹಿಳೆಯರ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಇದೆ. ಆದರೆ ಬರೀ ಈ ಕಾನೂನಿನಿಂದಾಗಿಯೇ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆಯಾ? ಹಾಗೇನಿಲ್ಲ. ಇದರಲ್ಲಿ ಸರ್ಕಾರದ ಕೊಡುಗೆಯೂ ಇದೆ. ಇನ್ನುಳಿದ ವಿಷಯಗಳಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಸರ್ಕಾರ ಕೊಡುತ್ತಿದೆ. ಮಹಿಳೆಯರ ಸಂಖ್ಯೆಯನ್ನು ಹೆಚ್ಚಾಗಿಸುವಲ್ಲಿ ಸರ್ಕಾರದ ಸದುದ್ದೇಶವೂ ಸಹ ಅಡಗಿದೆ. ಇನ್ನು ಈ ಕಾನೂನಿನ ಅಂತರ್ಗತ ನಾವು ಕೆಲ ಸೆಕ್ಷನ್ಗಳನ್ನು ಪರಿಗಣಿಸೋಣ. ಸೆಕ್ಷನ್ 4(1), ಸೆಕ್ಷನ್ 5(2), ಸೆಕ್ಷನ್ 6(1), 23(1), 25, 26 ಆ್ಯಂಡ್ 29. ಈ ಸೆಕ್ಷನ್ಗಳ ಅಂತರ್ಗತ ಏನನ್ನು ಹೇಳಲಾಗಿದೆ ಅನ್ನೋದನ್ನು ನೋಡೋಣ. ಮೊದಲು ಸೆಕ್ಷನ್ 4(1) ಅಂತರ್ಗತ ಯಾವ ಸಂದರ್ಭದಲ್ಲಿ ಭ್ರೂಣದ ಪರೀಕ್ಷೆಯನ್ನು ಮಾಡಬಹುದಾಗಿದೆ ಅನ್ನುವುದನ್ನು ಹೇಳಲಾಗಿದೆ. ಉದಾಹರಣೆ ಹೇಳಬೇಕು ಅಂತಂದ್ರೆ, ವೈದ್ಯರು ಪರೀಕ್ಷೆ ಮಾಡಿದಾಗ ಭ್ರೂಣದಲ್ಲಿ ನ್ಯೂನತೆ ಇದೆ ಅನ್ನೋದು ಅನಿಸಿದ್ರೆ, ಅವ್ರಿಗೆ ಕಂಡು ಬಂದ್ರೆ, ಆವಾಗ ಪರೀಕ್ಷೆ ಮಾಡೋದು ಅವಶ್ಯ ಅನ್ನೋದು ಅವ್ರಿಗೆ ಕಂಡು ಬಂದ್ರೆ ಅವರು ಪರೀಕ್ಷೆ ಮಾಡಲಿಕ್ಕೆ ರೆಕಮೆಂಡೇಶನ್ ಮಾಡ್ತಾರೆ. ಅವರು ರೆಕಮೆಂಡೇಶನ್ ಮಾಡಿದಾಗ ಭ್ರೂಣ ಪರೀಕ್ಷೆಯನ್ನು ಮಾಡಬಹುದು. ಅವರು ಹೇಳಿದ ವಿಷಯಕ್ಕಾಗಿ ಮಾತ್ರ ಭ್ರೂಣ ಪರೀಕ್ಷೆಯನ್ನು ಮಾಡುವುದು. ಆಗಲೂ ಸಹ ಲಿಂಗದ ಪರೀಕ್ಷೆ ಗೊತ್ತಾಗ್ತೈತಿ. ಯಾರು ಪರೀಕ್ಷೆ ಮಾಡೋರಿಗೆ ಪರೀಕ್ಷೆ ಮಾಡಿದಾತ ಆ ಲಿಂಗದ ವಿಷಯವನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳಬೇಕು, ಜಾಹೀರು ಮಾಡಬಾರ್ದು, ಪ್ರಕಟ ಮಾಡಬಾರ್ದು. ಹಾಗೆ ಪ್ರಕಟ ಮಾಡುವುದನ್ನು ಸೆಕ್ಷನ್ 5(2) ನಿಷೇಧಿಸುತ್ತೆ. ಮತ್ತು ಸೆಕ್ಷನ್ 6(1) ಅಂತರ್ಗತ ಯಾವುದೇ ವ್ಯಕ್ತಿ ಪರೀಕ್ಷೆ ಮಾಡುವ ಸಾಧನ ಅವನ ಕಡೆ ಇದ್ದಾಗ್ಯೂ ಭ್ರೂಣ ಪರೀಕ್ಷೆಯನ್ನು ಅಥವಾ ಲಿಂಗದ ಪರೀಕ್ಷೆಯನ್ನು ಮಾಡುವ ಹಾಗಿಲ್ಲ. ಸೆಕ್ಷನ್ 23(1), ಸೆಕ್ಷನ್ 23(1) ಅಂತರ್ಗತ ಶಿಕ್ಷೆಯನ್ನು ಹೇಳಲಾಗಿದೆ. ಶಿಕ್ಷೆ ಇಲ್ಲಿ 2 ಥರನಾದ ವ್ಯಕ್ತಿಗಳಿಗೆ, ಒಂದು ಮೆಡಿಕಲ್ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಮತ್ತು ಇತರರಿಗೆ. ಮೆಡಿಕಲ್ ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ದಂಡದ ಮೊತ್ತ 10,000ರಿಂದ 50,000ದವರೆಗೆ, ಶಿಕ್ಷೆಯೇ 3 ವರ್ಷದಿಂದ 5 ವರ್ಷಗಳವರೆಗೆ. ಅಂದರೆ ಮೊದಲೇ ಸರಿ ಮಾಡಿದ ಅಪರಾಧಕ್ಕೆ ಕಡಿಮೆ ಶಿಕ್ಷೆ, ಹಾಗೆ ಅದನ್ನು ಪದೇ ಪದೇ ಮಾಡಿದರೆ ಹೆಚ್ಚಿನ ಶಿಕ್ಷೆ. ಹೀಗೆ ಅದು
ಹೆಚ್ಚಾಗುತ್ತಾ ಹೋಗುತ್ತೆ. ಇನ್ನು ಇತರೆ ವ್ಯಕ್ತಿಗಳಿಗೆ ದಂಡದ ಮೊತ್ತ 50,000ರಿಂದ 1,00,000ದವರೆಗೆ ಮತ್ತು ಶಿಕ್ಷೆ 3 ವರ್ಷದಿಂದ 5 ವರ್ಷದವರೆಗೆ. ಇದನ್ನು ಸೆಕ್ಷನ್ 23(1) ಹೇಳಲಾಗಿದೆ. ಸೆಕ್ಷನ್ 25 ಯಾವ ವಿಷಯಗಳಿಗೆ ಈ ಕಾನೂನಿನಲ್ಲಿ ಶಿಕ್ಷೆಯೇ ಇಲ್ಲವೋ ಅಂತಹ ವಿಷಯಗಳಿಗೆ 25 ಶಿಕ್ಷೆಯನ್ನು ಹೇಳಲಾಗಿದೆ. ಮತ್ತು ಸೆಕ್ಷನ್ 26 ಕಂಪನಿಗಳಿಗೆ ಸಂಬಂಧಪಟ್ಟಂತ ಶಿಕ್ಷೆಯನ್ನು ಹೇಳಲಾಗಿದೆ. ಅಂದರೆ ಕಂಪನಿಗಳು ತಮ್ಮನ್ನು ಈ ಲಿಂಗ ಪರೀಕ್ಷೆಯಲ್ಲಿ ತೊಡಗಿಸಿಕೊಂಡರೆ ಅವರಿಗೆ ಸೆಕ್ಷನ್ 26 ಸ್ಪೆಷಲ್ ಸೆಕ್ಷನ್ನಲ್ಲಿ ಶಿಕ್ಷೆ ಹೇಳಲಾಗಿದೆ. ಮತ್ತು ಸೆಕ್ಷನ್ 29 ಅಂತರ್ಗತ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಲಿಂಗ ಪರೀಕ್ಷೆಯನ್ನು ಮಾಡುತ್ತೋ ಅವರು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕನಿಷ್ಠ 2 ವರ್ಷದವರೆಗೆ ಕಾಪಾಡಿಕೊಂಡಿರಬೇಕು ಅಂಥೇಳಿ ಸೆಕ್ಷನ್ 29 ಹೇಳಲಾಗಿದೆ. ಇಷ್ಟೆಲ್ಲ ಆದಮೇಲೆ ಈ ಕಾನೂನನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ 2 ಕೇಸ್ ಲಾ ನೋಡೋಣ. ಮೊದಲನೇ ಕೇಸು ಡಿಸ್ಟ್ರಿಕ್ಟ್ ಅಪ್ರೋಪ್ರಿಯೇಟ್ ಅಥಾರಿಟಿ ವರ್ಸಸ್ ಕೌಶಿಕ್ ಬಾಬುಲಾಲ್ ಆ್ಯಂಡ್ ಅನದರ್. ಡಿಸ್ಟ್ರಿಕ್ಟ್ ಅಪ್ರೋಪ್ರಿಯೇಟ್ ಅಥಾರಿಟಿ ಅಂದ್ರೇನು? ಇವುಗಳನ್ನು ಪ್ರತಿ ಜಿಲ್ಲೆಯಲ್ಲಿ ರಚನೆ ಮಾಡಲಾಗಿರುತ್ತೆ. ಇವುಗಳ ಕೆಲಸವೇ ಇಂಥ ಈ ಲಿಂಗ ಪರೀಕ್ಷೆಯಲ್ಲಿ ತೊಡಗಿದವರನ್ನು ಹಿಡಿಯುವುದು. ಯಾರಿಗಾದರೂ ಕಂಡು ಬಂದರೆ ಈ ಡಿಸ್ಟ್ರಿಕ್ಟ್ ಅಪ್ರೋಪ್ರಿಯೇಟ್ ಅಥಾರಿಟಿಗೆ ಕಂಪ್ಲೇಂಟ್ ಕೊಡೋದು. ಇದನ್ನು ಅದಕ್ಕಾಗಿಯೇ ಪ್ರತಿ ಜಿಲ್ಲೆಯಲ್ಲಿ ರಚಿಸಲಾಗಿದೆ. ಡಿಸ್ಟ್ರಿಕ್ಟ್ ಅಪ್ರೋಪ್ರಿಯೇಟ್ ಅಥಾರಿಟಿ ವರ್ಸಸ್ ಕೌಶಿಕ್ ಬಾಬುಲಾಲ್ ಆ್ಯಂಡ್ ಅನದರ್. ಈ ಕೇಸ್ ಒಳಗೆ ಏನಾಗಿರ್ತದೆ, ಕೌಶಿಕ್ ಬಾಬುಲಾಲ್ ಅನ್ನೋ ವ್ಯಕ್ತಿ ಲಿಂಗ ಪರೀಕ್ಷೆಯಲ್ಲಿ ತೊಡಗಿರ್ತಾನೆ. ಅವನು ಹಣಕ್ಕಾಗಿ ಲಿಂಗ ಪರೀಕ್ಷೆಯನ್ನು ಮಾಡ್ತಾ ಇರ್ತಾನೆ. ಒಂದ್ಸರಿ ಈ ಅಥಾರಿಟಿಯವರು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಆವಾಗ ಅವನು ಸಿಕ್ಕಾಕೊಂತಾನೆ. ಇವರು ಕಾನೂನು ಪ್ರಕಾರ ಅವನನ್ನು ಬಂಧಿಸ್ತಾರೆ. ಆಮೇಲೆ ಅಲ್ಲಿ ಉಪಯೋಗಿಸಿದಂತಹ ಪ್ರತಿಯೊಂದು ಸಲಕರಣೆ ಮಷಿನ್ಗಳನ್ನು ಸೀಸ್ ಮಾಡ್ತಾರೆ. ನಿಮಗೆ ಈ ಕಾನೂನಿನ ಅಂತರ್ಗತ ಇನ್ನೊಂದು ವಿಷಯ ಹೇಳಬೇಕು. ಈ ಕಾನೂನಿನ ಅಂತರ್ಗತ ಯಾವುದೇ ಶಿಕ್ಷೆಯಲ್ಲಿ ಯಾರನ್ನಾದರೂ ಬಂಧಿಸಿದರೆ ಅದು ಕಾಗ್ನಿಜಿಬಲ್, ಅಂದರೆ ಈ ಅಪರಾಧ ನಡೆಯುತ್ತಿದೆ ಅನ್ನೋದು ಗೊತ್ತಾದ ತಕ್ಷಣ ನೀವು ಕ್ರಮ ಕೈಗೊಳ್ಳಬೇಕು. ಕಂಪ್ಲೇಂಟ್ ಬರಲಿ ಅಂತ ಹೇಳಿ ನಿಲ್ಲೋ ಹಾಗಿಲ್ಲ. ಆಮೇಲೆ ನಾನ್ ಬೇಲೇಬಲ್, ಇದರಲ್ಲಿ ಯಾರನ್ನಾದರೂ ಬಂಧಿಸಿದರೆ ಅವರಿಗೆ ಬೇಲ್ ಸಿಗೋ ಹಾಗಿಲ್ಲ. ಮೂರನೇದ್ದು ನಾನ್ ಕಂಪೌಂಡೇಬಲ್, ಅವರು ಈ ಎದುರಿನ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಒಪ್ಪಂದ ಮಾಡ್ಕೊತಾರೆ. ನೋಡ್ರಿ, ಕೆಲವು ಶಿಕ್ಷೆ ಒಳಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಈ ಶಿಕ್ಷೆ ಒಳಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದಕ್ಕೇನಂತಾರ? ಕಾಗ್ನಿಜಿಬಲ್, ನಾನ್ ಬೇಲೇಬಲ್, ನಾನ್ ಕಂಪೌಂಡೇಬಲ್. ಎಷ್ಟು ಕಠಿಣ ಅದ ನೋಡ್ರಿ. ಅದಕ್ಕೆ ಈ ಕಾನೂನಿನ ಅಂತರ್ಗತ ಸಿಕ್ಕಾಕೋಬಾರ್ದು. ಈ ಕೌಶಿಕ್ ಅನ್ನೋ ವ್ಯಕ್ತಿ ಮೇಲೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಡಿಸ್ಟ್ರಿಕ್ಟ್ ಅಥಾರಿಟಿಯವರು ಇವನ್ನ ಬಂಧಿಸ್ತಾರೆ. ಇವನು ಶಿಕ್ಷೆ ಸಾಬೀತಾಗ್ತದೆ. ಖರೆ ಇವನ್ನ ಬಂಧಿಸಿದಾಗ ಮಷಿನ್ಗಳನ್ನು ವಶಪಡಿಸ್ಕೊಂಡಾಗ ಇವ ಮೇಲೆ ಅಪೀಲ್ಗೆ ಹೋಗ್ತಾನ. ಅವಾಗ ಈ ಮಷಿನ್ಗಳನ್ನು ಬಿಡುಗಡೆ ಮಾಡ್ರಿ ಅಂಥೇಳಿ ಒಂದು ಅರ್ಜಿ ಹಾಕ್ತಾನೆ. ಮಷಿನ್ ಏನು ಮಾಡ್ಯಾವ, ಪಾಪ ನಾ ಅಪರಾಧ ಮಾಡೀನಿ, ಮಷಿನ್ ಏನು ಮಾಡ್ಯಾವ, ಮಷಿನ್ ಬಿಟ್ಟುಬಿಡ್ರಿ ಅಂಥೇಳಿ ಕೇಳ್ಕೊತಾನೆ ಕೋರ್ಟ್ಗೆ. ಕೋರ್ಟ್ನವರು ಮಷಿನ್ ಬಿಡ್ರಿ ಅಂತಂಥೇಳಿ ಆರ್ಡರ್ ಮಾಡ್ತಾರೆ ಅಪ್ರೋಪ್ರಿಯೇಟ್ ಅಥಾರಿಟಿಯವರಿಗೆ. ಅಪ್ರೋಪ್ರಿಯೇಟ್ ಅಥಾರಿಟಿಯವರು ಮತ್ತೆ ಅಪೀಲ್ಗೆ ಹೋಗ್ತಾರೆ. ಅಂದರೆ ಸುಪ್ರೀಂ ಕೋರ್ಟ್ ತನಕ ಬರ್ತದೆ ಈ ಕೇಸು. ಸುಪ್ರೀಂ ಕೋರ್ಟ್ನವ್ರು 2017 ಮಷಿನ್ಗಳನ್ನು ಬಿಡುಗಡೆ ಮಾಡ್ರಿ ಅಂತಂಥೇಳಿ ಅಂತಿಮವಾಗಿ ಆದೇಶವನ್ನು ನೀಡ್ತೈತಿ. ಇನ್ನು 2ನೇ ಕೇಸ್ನೊಳಗೆ ಡಾಕ್ಟರ್ ನಿತಿನ್ ಬಂಕಟ್ಲಾ ಮಧಾನೆ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಇದು ಸ್ಟೇಟ್ ಆಫ್ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದ ಕೇಸು. ಇದು 2017. ಇದರೊಳಗೆ ಏನಾಗ್ತದೆ, ಈ ಡಾಕ್ಟರ್ ನಿತಿನ್
ಬಂಕಟ್ಲಾಲ್ ಅನ್ನೋ ವ್ಯಕ್ತಿ ತನ್ನ ಸೋನೋಗ್ರಫಿ ಮಷಿನನ್ನು ಉಪಯೋಗಿಸ್ತಿರ್ತಾನೆ ಈ ಭ್ರೂಣ ಪರೀಕ್ಷೆ ಸಲುವಾಗಿ. ಹೀಗಾಗಿ ಸಿಕ್ಕಾಕೊಂತಾನೆ. ಈ ಕೇಸು ಸಹ ಸುಪ್ರೀಂ ಕೋರ್ಟ್ ತನಕ ಬರ್ತದೆ. ಈ ಕೇಸ್ನೊಳಗೆ ಈ ವ್ಯಕ್ತಿ ನಿತಿನ್ ಬಂಕಟ್ಲಾಲ್ ಮಧಾನೆ ಬಿಡುಗಡೆ ಆಗ್ತಾನೆ ಅಂತಿಮವಾಗಿ. ಇನ್ನು ಎಲ್ಲರಿಗೂ ಈ ಕಾನೂನಿನ ಬಗ್ಗೆ ಒಂದು ಜಾಗೃತೆ ಬಂದಿದೆ ಅಂತ ತಿಳ್ಕೊತೀನಿ. ಒಳ್ಳೆಯದಾಗಲಿ. ನಮಸ್ತೆ. ಓ